ಸ್ನೇಹಿತರೆ, ನಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಅನುರಾಗ ಅರಳಿತು ಕಥೆಯ 31ನೇ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಅಧ್ಯಾಯ 32 ಶುರು ಮಾಡೋಣ. ಚಲಪತಿಯವರಿಗೆ ಮೊಮ್ಮಗನ ಮದುವೆ ನೋಡಿ ತುಂಬಾ ಸಂತೋಷ ಆಗಿತ್ತು. ಸ್ವರ್ಗ ಸಿಕ್ಕಷ್ಟೇ ಖುಷಿಯಾಯಿತು. ಅವರ ಆನಂದಕ್ಕೆ ಪಾರವೇ ಇರಲಿಲ್ಲ. ಆದ ಸಂತೋಷಕ್ಕೆ ಕಣ್ತುಂಬಿ ಆನಂದ ಬಾಷ್ಪ ಸುರಿಸಿದರು. ಪ್ರಭಾಕರ್ ಅವರು ನೀಲ್ ಮತ್ತು ಪೂರ್ಣಿಮಾಗೆ ಹಿರಿಯರ ಆಶೀರ್ವಾದ ತೆಗೆದುಕೊಳ್ಳಲು ಹೇಳಿದಾಗ ಇಬ್ಬರು ಮೊದಲು ಚಲಪತಿಯವರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದರು. ಇಬ್ಬರಿಗೂ 100 ಕಾಲ ಚೆನ್ನಾಗಿ ಬಾಳಿ ಎಂದು ಆಶೀರ್ವಾದ ಮಾಡಿದರು. ತಾತ ಹ್ಯಾಪಿನಾ ಎಂದು ತಬ್ಬಿಕೊಂಡ. ತುಂಬ ಖುಷಿಯಾಯಿತು ನೀ. ಥ್ಯಾಂಕ್ಸ್ ಕಣೋ, ಈ ಮುದುಕನ ಆಸೆ ಈಡೇರಿಸಿದ್ದಕ್ಕೆ ಎಂದು ತಮ್ಮ ಕಣ್ಣೀರು ತೊಡೆದು ಹೋಗಿ ಪ್ರಭಾಕರ್, ವತ್ಸಲ, ವನಿತಾ ಆಶೀರ್ವಾದನೂ ತಗೋ ಎಂದಾಗ ಇಬ್ಬರು ಹೋಗಿ ಮೂವರ ಕಾಲಿಗೂ ಬಿದ್ದು ನಮಸ್ಕಾರ ಮಾಡಿದರು. ಅದೇ ಸಮಯಕ್ಕೆ ರವಿ ತನ್ನ ಮಡದಿಯರ ಜೊತೆ ಬಂದಾಗ ಪೂರ್ಣಿಮಾಗೆ ಆಶ್ಚರ್ಯ ಆಗಿತ್ತು. ನಾನಿವ್ರಿಗೆ ವಿಷಯನೇ ತಿಳಿಸಿಲ್ಲ, ಮತ್ತು ಹೇಗೆ ಬಂದರು? ಇವ್ರಿಗೆ ನನ್ನ ಮದುವೆ ಆಗ್ತಿರೋ ವಿಷಯ ತಿಳಿಸಿದವ್ರು ಯಾರು ಎಂದು ಗೊಂದಲವಾಯಿತು. ಪೂರ್ಣಿಮಾ ಕಡೆಯಿಂದ ಮದುವೆಗೆ ಸಾಕ್ಷಿಯಾಗಿ ರವಿ, ಸುನೀತಾ ಮತ್ತು ವನಿತಾ ಅವರು ಸಹಿ ಹಾಕಿದರು. ನೀಲ್ ಕಡೆಯಿಂದ ಚಲಪತಿ, ಪ್ರಭಾಕರ್ ಹಾಗೂ ವತ್ಸಲ ಅವರು ಸಹಿ ಹಾಕಿದರು. ಪೂರ್ಣಿಮಾ ಬಂದು ರವಿ ಮತ್ತು ಸುನೀತಾ ಕಾಲಿಗೆ ಬಿದ್ದು ನಮಸ್ಕರಿಸಿದರು. ಪೂರ್ಣಿಮಾ, ಇದೇನು ಮಾಡ್ತಿದ್ಯಾ ನೀನು? ಹೀಗೆಲ್ಲ ಕಾಳಿಗೆ ಬೀಡಬೇಡ. ಆ ದೇವ್ರು ನಿನಗೆ ಒಳ್ಳೇದು ಮಾಡಲಿ, ದೀರ್ಘ ಸುಮಂಗಲಿ ಭವ ಎಂದು ಆಶೀರ್ವಾದ ಮಾಡಿದರು. ರಾಜು ತಂದಿದ್ದ ಸ್ವೀಟ್ಸ್ನ ಎಲ್ಲರೂ ತಿಂದು ಬಾಯಿ ಸಿಹಿ ಮಾಡಿಕೊಂಡರು. ರವಿ ಇಂದು ಆಫೀಸ್ಗೆ 1 ಗಂಟೆ ತಡವಾಗಿ ಬರುವುದಾಗಿ ಹೇಳಿದ್ದರಿಂದ ಸಹಿ ಹಾಕಿದ ತಕ್ಷಣವೇ ಪೂರ್ಣಿಮಾಗೆ ಹೇಳಿ ಹೊರಟು ಬಿಟ್ಟರು. ಈಗ ಎಲ್ಲರ ಪಯಣ ಭಾರದ್ವಾಜ್ ಮ್ಯಾನ್ಷನ್ ಕಡೆ ಸಾಗಿತ್ತು. ನೀಲ್ ಮತ್ತು ಪೂರ್ಣಿಮಾನ ರಾಜು ತಂದ ಕಾರಲ್ಲಿ ಕೂರಿಸಿದರು. ಇಬ್ಬರು ಒಬ್ಬರ ಮುಖವನ್ನು ನೋಡೋದಕ್ಕೂ ಇಷ್ಟ ಇಲ್ಲ ಅನ್ನೋ ಹಾಗೆ ಪೂರ್ಣಿಮಾ ಮುಖ ಆ ಕಡೆ ಕಿಟಕಿ ಕಡೆ ಇದ್ದರೆ ನೀಲ್ನ ಮುಖ ಈ ಕಡೆ ಕಿಟಕಿ ಕಡೆ ಮಾಡಿದ್ದ. ಇವರ ಕಾರ್ ಮುಂದೆ ಸಾಗಿದರೆ ಹಿಂದೆ ಚಲಪತಿ ಮತ್ತು ಪ್ರಭಾಕರ್ ಕಾರ್ ಸಾಗಿತ್ತು. ಅರ್ಧ ದಾರಿ ಕ್ರಮಿಸಿದ ಮೇಲೆ ಪೂರ್ಣಿಮಾ ಡ್ರೈವರ್ ರಾಜುಗೆ ಕಾರನ್ನು ತಮ್ಮ ಮನೆ ಕಡೆ ತಿರುಗಿಸಲು ಹೇಳಿದಳು. ನೀಲ್ಗೆ ಇವಳಿಗೆ ಯಾಕೆ ತಮ್ಮ ಮನೆ ಕಡೆ ಹೋಗೋದಕ್ಕೆ ಹೇಳ್ತಿದ್ದಾಳೆ ಎಂದು ಗೊಂದಲಗೊಂಡ. ಕಾರ್ ಬಂದು ತಮ್ಮ ಮನೆ ಮುಂದೆ ನಿಂತಾಗ ಪೂರ್ಣಿಮಾ ಕಾರ್ ಇಳಿದು ಒಳಗಡೆ ನಡೆದಳು. ಅವಳ ಹಿಂದೆ ವನಿತಾ ಅವರು ನಡೆದರು. ಇದನ್ನು ನೋಡಿದ ಪ್ರಭಾಕರ್ ತಾವು ಕೆಳಗಡೆ ಇಳಿದು ತಮ್ಮ ಹೆಂಡತಿ ಮಗಳಿಗೆ ಹಾಗೂ ಚಲಪತಿ ಮಂಗಳಮ್ಮನಿಗೆ, ನೀವುಗಳು ಮುಂದೆ ಹೋಗಿರಿ, ನಾನು ನೀಲ್ ಮತ್ತು ಪೂರ್ಣಿಮಾನ ಕರ್ಕೊಂಡು ಬರ್ತೀನಿ ಎಂದರು. ನೀನು ಬರೋದಿಲ್ವಾ ಎಂದು ಪ್ರಭಾಕರ್ ಕೇಳಿದಾಗ, ನಾನು ಇಲ್ಲೇ ಇರ್ತೀನಿ, ನೀವು ಹೋಗಿ ಬನ್ನಿ ಎಂದಾಗ ಸರಿ ಎಂದು ಪ್ರಭಾಕರ್ ಕೂಡ ಒಳ ನಡೆದರು. ಪೂರ್ಣಿಮಾ ತನ್ನ ರೂಮಿಗೆ ಹೋಗಿ ಮೊದಲು ತನ್ನ ರೂಮಿನಲ್ಲಿರುವ ಪ್ರತಿಯೊಂದು ವಸ್ತುಗಳನ್ನು ಮುಟ್ಟಿ ರೂಮನ್ನೆಲ್ಲ ಒಂದು ಬಾರಿ ಕಣ್ತುಂಬಿಕೊಂಡು ತನ್ನೆಲ್ಲ ಬಟ್ಟೆಗಳನ್ನು ಪ್ಯಾಕ್ ಮಾಡಿಕೊಂಡಳು. ಹಾಗೆ ತನ್ನ ತಂದೆ ತಾಯಿ ಫೋಟೋ ಒಂದನ್ನು ತೆಗೆದುಕೊಂಡು ಆಚೆ ಬಂದಳು. ಪ್ರಭಾಕರ್ ವನಿತಾ ಅವರಿಗೆ ಮನೆಯ ಪತ್ರ ಮತ್ತು 10 ಲಕ್ಷ ರೂಪಾಯಿ ದುಡ್ಡು ಕೊಟ್ಟು ತಾವು ಮಾಡಿಸಿಕೊಂಡು ಬಂದಿದ್ದ ಬಾಂಡ್ ಪೇಪರ್ ಕೊಟ್ಟು ಸಹಿ ಹಾಕಲು ಹೇಳಿದರು. ವನಿತಾ ಅವರಿಗಂತೂ ಖುಷಿಗೆ ಪಾರವೇ ಇಲ್ಲ. ಇದೇನು ಪೇಪರ್ ಸರ್ ಎಂದು ಕೇಳಿದಾಗ, ಇದು ಇನ್ಮೇಲಿಂದ ನಿಮಗೆ ಮತ್ತು ಪೂರ್ಣಿಮಾಗೆ ಯಾವುದೇ ಸಂಬಂಧ ಇಲ್ಲ. ನೀವು ಯಾವುದೇ ಕಾರಣಕ್ಕೂ ಪೂರ್ಣಿಮಾ ನೋಡೋ ನೆಪ ಮಾಡಿಕೊಂಡು ಭಾರದ್ವಾಜ್ ಮ್ಯಾನ್ಷನ್ಗೆ ಬರೋ ಹಾಗಿಲ್ಲ. ಇವತ್ತಿನಿಂದ ಅವಳ ನಿಮ್ಮ ಸಂಬಂಧ ಕಡಿತು ಎಂದು ಈ ಪೇಪರ್ನಲ್ಲಿ ಬರೆದಿದೆ ಎಂದರು ಪ್ರಭಾಕರ್. ವನಿತಾ ಸರಿ ಎಂದು ಒಂದು ಕ್ಷಣ ಕೂಡ ಯೋಚನೆ ಮಾಡದೆ ಸಹಿ ಹಾಕಿದ್ದಳು. ಪೂರ್ಣಿಮಾಗೆ ವನಿತಾ ಅವರ ಈ ನಡೆ ಮನಸ್ಸಿಗೆ ತುಂಬಾ ನೋವುಂಟು ಮಾಡಿತು. ಇಷ್ಟು ದಿನ ತನ್ನ ಚಿಕ್ಕಮ್ಮ ಎಷ್ಟೇ ಕಷ್ಟ ಕೊಟ್ಟರೂ, ಚುಚ್ಚಿ ಮಾತನಾಡಿ ಹೊಡೆದರೂ ಬಡೆದರೂ ಇಷ್ಟೊಂದು ಬೇಸರ ದುಃಖ ಆಗಿರಲಿಲ್ಲ. ಆದರೆ ಇಂದು ದುಡ್ಡು ಮನೆಗಾಗಿ ತನ್ನನ್ನು ಸಂತೆಯಲ್ಲಿ ಹಸುಗಳನ್ನು ಮಾರುವಂತೆ ಮಾರುತ್ತಿದ್ದಾರೆ ಎಂದು ತುಂಬ ಬೇಸರ ದುಃಖ ಆಗಿತ್ತು. ನನ್ನಂತೆ ತಾವು ಒಂದು ಹೆಣ್ಣು ಮಗಳನ್ನು ಹೆತ್ತಿದ್ದರೂ ಸಹ ಅವರಿಗೂ ಪಾಪ ಪುಣ್ಯದ ಭಯವಿಲ್ಲದೆ ಇಷ್ಟು ಕಠೋರವಾಗಿ ನಡೆದುಕೊಳ್ಳುತ್ತಿರುವುದು ಅವಳಿಗೆ ಸಹಿಸಲಸಾಧ್ಯ ನೋವನ್ನು ಕೊಡುತ್ತಿತ್ತು. ಅಂಕಲ್, 1 ನಿಮಿಷ. ನೀವು ಸ್ಮಿತಾ ಮದುವೆಗಂತ ಕೊಟ್ಟ 7 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ದೀರಿ. ಅದನ್ನು ಈಗ ನೀವು ಕೊಡ್ತಿರೋ 10 ಲಕ್ಷ ಅಮೌಂಟ್ನಲ್ಲಿ ಮುರಿದು ಮಿಕ್ಕಿದ ದುಡ್ಡು ಕೊಡಿ ಸಾಕು. ಯಾಕೆಂದರೆ ಆ ದುಡ್ಡು ಇವ್ರ ಮಗಳು ಸ್ಮಿತಾ ಮದುವೆ ಕೊಟ್ಟಿದ್ದು ಎಂದಳು. ವನಿತಾ ಅವರಿಗೆ ಪೂರ್ಣಿಮಾನ ಈ ಹೊಸ ಭರವಸೆ ಶಾಕ್ ಕೊಟ್ಟಿತ್ತು. ಇವಳು ನಮ್ಮ ಪೂರ್ಣಿನಾ ಎಂದು ದಂಗಾದರು. ಪ್ರಭಾಕರ್ ಅವರು ಕರೆಕ್ಟ್ ಎಂದು ತಮಗೆ ಬರಬೇಕಾದ ದುಡ್ಡನ್ನು ತೆಗೆದುಕೊಂಡು ಮಿಕ್ಕ ಹಣವನ್ನು ವನಿತಾ ಅವರ ಕೈಯಲ್ಲಿ ಇಟ್ಟರು. ವನಿತಾ ಅವರು ಈಗ ಪ್ರಭಾಕರ್ ಮುಂದೆ ಏನೂ ಹೇಳುವಂತಿರಲಿಲ್ಲ ಪೂರ್ಣಿಗೆ. ಯಾಕೆಂದರೆ ಈಗಾಗಲೇ ಬಾಂಡ್ ಪೇಪರ್ ಮೇಲೆ ನನಗೂ ಪೂರ್ಣಿಮಾಗೂ ಸಂಬಂಧವಿಲ್ಲವೆಂದು ಸಹಿ ಹಾಕಿದ್ದರು. ದುಡ್ಡು ಹೋಗಿದ್ದಕ್ಕೆ ಹೊಟ್ಟೆಯಲ್ಲಿ ಸಂಕಟ ಆಗುತ್ತಿತ್ತು.
ಅನ್ನುವ ಹಾಗೂ ಇಲ್ಲ, ಅನುಭವಿಸುವ ಹಾಗೂ ಇಲ್ಲ ಎನ್ನುವ ಹಾಗಾಗಿತ್ತು ಅವರ ಪರಿಸ್ಥಿತಿ. ತನ್ನ ಚಿಕ್ಕಮ್ಮನ ಬಳಿ ಬಂದು ಕೈ ಮುಗಿದು, ಇನ್ಮುಂದೆ ನನ್ನ ನಿಮ್ಮ ಸಂಬಂಧ ಇವತ್ತಿಗೆ ಮುಗೀತು. ಇನ್ಮೇಲಿಂದ ನಾನು ಯಾರು, ನೀವು ಯಾರು, ಇನ್ಯಾವತ್ತೂ ನೀವು ನನ್ನ ನೋಡೋದಕ್ಕೆ ಬರಬೇಡಿ. ನಾನು ಕೂಡ ಇನ್ಯಾವತ್ತೂ ಈ ಮನೆ ಕಡೆ ತಲೆ ಕೂಡ ಹಾಕಿ ಮಲಗಲ್ಲ. ನಿಮ್ಮಿಂದ ತುಂಬಾ ಉಪಕಾರ ಆಯಿತು. ಈ ಉಪಕಾರನ ನಾನು ಈ ಜನ್ಮದಲ್ಲಿ ಮರೆಯೋದಿಲ್ಲ ಎಂದು ಕಣ್ಣೀರು ತೊಡೆದುಕೊಂಡು ಬಿರಬರನೆ ಆಚೆ ನಡೆದು ಬಿಟ್ಟಳು. ಪ್ರಭಾಕರ್ ಕೂಡ ಸಹಿ ಹಾಕಿದ ಬಾಂಡ್ ಪೇಪರ್ ತೆಗೆದುಕೊಂಡು ಕಾರಲ್ಲಿ ಕೂತು ಭಾರದ್ವಾಜ್ ಮ್ಯಾನ್ಷನ್ ಕಡೆ ಹೋಗಲು ಹೇಳಿದರು. ಪೂರ್ಣಿಮಾ ಕಣ್ಣಿಂದ ಎಡೆಬಿಡದೆ ಕಣ್ಣೀರು ಹರಿಯುತ್ತಿತ್ತು. ಮನಸ್ಸಿಗೆ ತುಂಬಾ ಹಿಂಸೆ ಆಗಿತ್ತು. ಪೂರ್ಣಿಮಾ ಎಷ್ಟು ಅಳುತ್ತಿದ್ದರೂ ನೀಲ್ ಕಣ್ಣೆತ್ತಿ ಸಹ ನೋಡಲಿಲ್ಲ. 2 ಸಾಂತ್ವನದ ಮಾತುಗಳನ್ನೂ ಆಡಲಿಲ್ಲ. ತನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ಹಾಗೆ ಇದ್ದ. ಪ್ರಭಾಕರ್ಗೆ ಪೂರ್ಣಿಮಾ ಕಣ್ಣೀರು ನೋಡಿ ಸಂಕಟ ಆಗಿತ್ತು. ತಮಗೆ ಈ ರೀತಿ ಮಾಡದೆ ಬೇರೆ ದಾರಿಯೇ ಇರಲಿಲ್ಲ. ಸಮಯ ಬಂದಾಗ ನೀಲ್ ಮತ್ತು ಪೂರ್ಣಿಮಾಗೆ ಅರ್ಥ ಆಗತ್ತೆ ಎಂದು ತಮ್ಮ ಮನಸ್ಸಿಗೆ ಸಮಾಧಾನ ಮಾಡಿಕೊಂಡರು. ಮುಂದೆ ಹೋಗಿದ್ದ ವನಿತಾ ಮತ್ತು ಮಂಗಳಮ್ಮ ಆರತಿ ತಟ್ಟೆ ಮತ್ತು ಸೇರಕ್ಕಿ ಬೆಲ್ಲ ರೆಡಿ ಮಾಡಿಕೊಂಡರು. ಅದಕ್ಕೆ ಕೇಟ್ರಿಂಗ್ ಅವರಿಗೆ ಹೇಳಿದ್ದರಿಂದ ಮಂಗಳಮ್ಮನಿಗೆ ಅಡುಗೆ ಮಾಡುವ ತರಾತುರಿ ಇರಲಿಲ್ಲ. ಊಟಕ್ಕೆ ಹೋಳಿಗೆ, ಪಾಯಸ, ಜಾಮೂನು, ಚಪಾತಿ, ಆಲೂಗೆಡ್ಡೆ ಮತ್ತು ಎಣ್ಗಾಯಿ ಪಲ್ಯ, ಕೋಸಂಬರಿ, ಚಟ್ನಿ, ಕೆನೆ ಮೊಸರು, ಪಲಾವ್, ಗೀ ರೈಸ್, ಅನ್ನ ಸಾಂಬಾರ್, ಬಜ್ಜಿ, ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ, ಒಟ್ಟಿನಲ್ಲಿ ಹಬ್ಬದ ಅಡುಗೆಯನ್ನೇ ತಯಾರು ಮಾಡಿದ್ದರು. ಪೂರ್ಣಿಮಾ ಮನೆಯಿಂದ ಹೊರಟ ಕಾರು 20 ನಿಮಿಷದಲ್ಲಿ ಭಾರದ್ವಾಜ್ ಮ್ಯಾನ್ಷನ್ಗೆ ತಲುಪಿತು. ಕಾರ್ ಬರುತ್ತಿದ್ದ ಹಾಗೆ ರೆಡಿ ಮಾಡಿದ ಆರತಿ ತಟ್ಟೆ ಹಿಡಿದು ಮಂಗಳಮ್ಮ, ವತ್ಸಲ ಜೊತೆಗೆ ಸ್ನೇಹನ ಕೂಡ ಅವಳು ನಾನು ಮಾಡೋದಿಲ್ಲ ಎಂದರೂ ಬಿಡದೆ ಆರತಿ ಮಾಡಲು ಸೇರಿಸಿಕೊಂಡರು. ಕಾರ್ ನಿಂತ ತಕ್ಷಣ ನೀಲಿಳಿದು ಬಿರಬಿರನೆ ಒಬ್ಬನೇ ನಡೆದು ಬಿಟ್ಟ. ಬಾಗಿಲಲ್ಲೇ ಮಂಗಳಮ್ಮ ನೀಲ್ನ ನಿಲ್ಲಿಸಿಕೊಂಡು, ನಿನ್ನ ಹೆಂಡ್ತಿನೂ ಬರಲಿ, ಇಬ್ರಿಗೂ ಆರತಿ ಮಾಡಿದ್ಮೇಲೆ ನಿನಗೊಳಗಡೆ ಪ್ರವೇಶ ಎಂದು ಬಾಗಿಲ ಹೊರಗೆ ನಿಲ್ಲಿಸಿದರು. ಪೂರ್ಣಿಮಾಗೆ ಪ್ರಭಾಕರ್ ಬಾ ಪೂರ್ಣಿಮಾ ಎಂದು ಹೇಳಿ ಜೊತೆಯಲ್ಲೇ ಕರೆದುಕೊಂಡು ನಡೆದರು. ಪೂರ್ಣಿಮಾ ಕಾರ್ ಇಳಿಯುತ್ತಿದ್ದ ಹಾಗೆ ಕಣ್ಣರಳಿಸಿ ಏನೋ ಅದ್ಭುತ ನೋಡುವ ಹಾಗೆ ಭಾರದ್ವಾಜ್ ಮ್ಯಾನ್ಷನ್ ನೋಡತೊಡಗಿದರು. ಅದೊಂದು ಮನೆ ಅನ್ನೋದಕ್ಕಿಂತ ಅರಮನೆ ಅಂದರೆ ಸರಿ ಹೋಗುತ್ತೆ ಅಂತ ಅನಿಸುತ್ತೆ. ದೊಡ್ಡದಾದ ಗೇಟ್, ಅದರ 2 ಕಡೆ ಬಣ್ಣದ ವಿದ್ಯುತ್ ಬಲ್ಬ್ಗಳ ಸಾಲು, 3 ಅಂತಸ್ತಿನ ಮನೆ, ರಾಜಬೀದಿ, ಹಾಗೆ ಆ ಕಡೆ ಈ ಕಡೆ ಗಾರ್ಡನ್, ಅಲ್ಲಿ ವಿಧ ವಿಧವಾದ ಬಣ್ಣ ಬಣ್ಣದ ಹೂಗಳು, ಸಂಪಿಗೆ ಮರ, ಕಣಗಲ ಹೂವಿನ ಗಿಡ, ಹಾಗೆ ನಾಗಲಿಂಗ ಪುಷ್ಪದ ಮರ, ಮಧ್ಯದಲ್ಲಿ ನಡೆದಾಡಲು ರಸ್ತೆ, ಎಡಕ್ಕೆ ದೊಡ್ಡದಾದ ಸ್ವಿಮ್ಮಿಂಗ್ ಪೂಲ್, ಬಲಕ್ಕೆ ಕಾರ್ ಪಾರ್ಕ್ ಮಾಡಲು ಒಟ್ಟಿಗೆ 4 ಕಾರ್ ಪಾರ್ಕ್ ಮಾಡುವಷ್ಟು ದೊಡ್ಡದಾದ ಶೆಡ್, ಅಲ್ಲೇ ಹುಲ್ಲು ಹಾಸಿನ ಮೇಲೆ ವಿಶ್ರಾಂತಿ ಪಡೆಯಲು ರೌಂಡ್ ಆದ ಟೇಬಲ್, ಅದರ ಸುತ್ತ 4 ಚೇರುಗಳು. ಅಬ್ಬಾ, ಕಣ್ಣಿಗೆ ನೋಡಲು ಹಬ್ಬವೇ ಸರಿ, ಅರಮನೆ ಹೋಲುವಂತೆ ಇತ್ತು. ಪೂರ್ಣಿಮಾ ಬರುತ್ತಿದ್ದ ಹಾಗೆ ನೀಲ್ ಪಕ್ಕದಲ್ಲಿ ನಿಲ್ಲಿಸಿ ಇಬ್ಬರಿಗೂ ಆರತಿ ಮಾಡಿದರು. ಮಂಗಳಮ್ಮ, ಈಗ ಮುಗೀತಲ್ವಾ, ನಾನು ಒಳಗಡೆ ಹೋಗ್ಬೋದಾ ಎಂದಾಗ, ಇರು ನೀಲ್, ಏನಷ್ಟು ಅರ್ಜೆಂಟು ಎಂದು ಗದರಿ ನಿಲ್ಲಿಸಿದರು. ಹೊಸ್ತಿಲ ಮೇಲೆ ಸೇರಕ್ಕೆ ಬೆಲ್ಲ ಇಟ್ಟು ಅದನ್ನು ಬಲಗಾಲಿನಲ್ಲಿ ಒದ್ದು ಬಲಗಾಲಿಟ್ಟು ಒಳಗೆ ಬಾ ಎಂದಾಗ ಪೂರ್ಣಿಮಾ ಮಂಗಳಮ್ಮ ಹೇಳಿದ ಹಾಗೆ ಮಾಡಿ ಬಲಗಾಲಿಟ್ಟು ಒಳಗಡೆ ಬಂದಳು. ಒಳಗಡೆ ಕೂಡ ಆಧುನಿಕತೆಗೆ ತಕ್ಕಂತೆ ಎಲ್ಲ ವ್ಯವಸ್ಥೆ ಇತ್ತು. ಪುಟಿ, ಮೊದಲು ಹೋಗಿ ದೇವರಿಗೆ ತುಪ್ಪದ ದೀಪ ಹಚ್ಚಿ ಈ ಮನೆತನಕ್ಕೆ ಎಲ್ಲ ಒಳ್ಳೇದಾಗಲಿ ಅಂತ ಬೇಡ್ಕೊ ಎಂದಾಗ ಪೂರ್ಣಿಮಾ ದೇವರ ಕೋಣೆಗೆ ಹೋಗಿ ತುಪ್ಪದ ದೀಪ ಹಚ್ಚಿ ಭಕ್ತಿಯಿಂದ ಕೈ ಮುಗಿದು, ಭಗವಂತ, ಇಷ್ಟು ದಿನ ನಾನು ನೀನು ನಡೆಸಿದ ದಾರಿಯಲ್ಲೇ ನಡೆದಿದ್ದೀನಿ, ಇನ್ನು ಮುಂದೇನೂ ಕೂಡ ನೀನು ನಡೆಸೋ ದಾರಿಯಲ್ಲೇ ನಡೀತೀನಿ. ನೀನು ನನಗೆ ಕಷ್ಟ ಕೊಡಬೇಡ ಅಂತ ಕೇಳೋದಿಲ್ಲ, ಬದಲಾಗಿ ಕಷ್ಟ ಸಹಿಸುವ ಸಹನೆ ಕೊಡು ಅಂತ ಕೇಳ್ಕೊತೀನಿ. ಜೀವನದಲ್ಲಿ ಎಂಥದ್ದೇ ಪರಿಸ್ಥಿತಿ ಬಂದರೂ ಎದುರಿಸಿ ನಿಲ್ಲುವ ಶಕ್ತಿ, ಧೈರ್ಯ ಕೊಡು ಅಂತ ಬೇಡ್ಕೊಳ್ತೀನಿ. ನೀಲವ್ರಿಗೆ ಈ ಮದುವೆ ಇಷ್ಟ ಇರಲಿಲ್ಲ, ನನಗೂ ಇಷ್ಟ ಇರಲಿಲ್ಲ. ಆದರೆ ಈಗ ಇಬ್ಬರು ಬಿಡಿಸದ ಗಂಟಿನ ನಂಟಲ್ಲಿ ಒಂದಾಗಿದ್ದೀವಿ. ನಾನಂತೂ ನೀಲವ್ರನ್ನ ತಾಳಿದ ಕಟ್ಟಿ ಕ್ಷಣದಿಂದ ಗಂಡ ಅಂತ ಮನಸ್ಫೂರ್ತಿಯಾಗಿ ಒಪ್ಕೊಂಡಿದ್ದೀನಿ. ಆದಷ್ಟು ಬೇಗ ಅವರು ಕೂಡ ಮನಸ್ಫೂರ್ತಿಯಾಗಿ ಹೆಂಡತಿ ಅಂತ ಒಪ್ಕೊಳ್ಳೋ ಹಾಗೆ ಮಾಡು ತಂದೆ. ಯಾವಾಗಲೂ ಈ ಮನೆಯಲ್ಲಿ ಸದಾ ಸುಖ, ಶಾಂತಿ, ನೆಮ್ಮದಿ, ಸಂತೋಷ ತುಂಬಿರಲಿ ಎಂದು ಬೇಡಿಕೊಂಡಳು. ವತ್ಸಲ ಅವರು ಪೂರ್ಣಿಮಾನ ಕರೆದುಕೊಂಡು ಅಡುಗೆ ಮನೆಗೆ ಹೋಗಿ ಅವಳ ಕೈಯಿಂದಲೇ ಹಾಲು ಕಾಯಿಸಿ ಕಲ್ಲು ಸಕ್ಕರೆ ಬೆರೆಸಿ ಎಲ್ಲರಿಗೂ ಕೊಡಲು ಹೇಳಿದರು. ಪೂರ್ಣಿಮಾ ಎಲ್ಲರಿಗೂ ಹಾಲಿನ ಲೋಟವನ್ನು ಕೊಡುತ್ತಾ ನೀಲ್ ಮುಂದೆ ಹಿಡಿದಾಗ, ನಾನೇನು ಚಿಕ್ಕ ಮಗು ಅಲ್ಲ ಹಾಲು ಕುಡಿಯೋದಕ್ಕೆ ಎಂದವ. ಮಂಗಳಮ್ಮ, ಒಂದು ಸ್ಟ್ರಾಂಗ್ ಕಾಫಿ ಎಂದ. ನೀಲ್, ಇವತ್ತೊಂದು ದಿನ ಹಾಲು ಕುಡಿಯೋ, ಸಂಜೆ ಬೇಕಿದ್ರೆ ಕಾಫಿ ಕುಡಿಯುವಂತೆ ಎಂದರು ಚಲಪತಿಯವರು. ತಾತ, ಆಲ್ಕೋಹಾಲ್ ಕುಡಿಯೋ ವಯಸ್ಸಲ್ಲಿ ಹಾಲು ಕುಡಿಯೋದಾ, ನೋ ಚಾನ್ಸ್ ಎಂದಾಗ, ಪುಟಿ, ನೀನೇ ಕುಡಿದ್ಬಿಡು ಎಂದರು ಮಂಗಳಮ್ಮ. ಮಂಗಳಮ್ಮ ಕಿಚನ್ಗೆ ಹೋಗಿ ಪೂರ್ಣಿಮಾಗೆ ಕಾಫಿ ಪುಡಿ, ಸಕ್ಕರೆ ಎಲ್ಲಿದೆ ಎಂದು ಹೇಳಿದರು. ಪೂರ್ಣಿಮಾ ಘಮ ಹಬೆಯಾಡೋ ಇನ್ಸ್ಟಂಟ್ ಕಾಫಿ ಮಾಡಿ ತಂದು ನೀಲ್ ಮುಂದೆ ಹಿಡಿದಳು. ನೀಲ್ ಅವಳನ್ನು ಗುರಾಯಿಸುತ್ತಲೇ ಕಾಫಿ ಕಪ್ ತೆಗೆದುಕೊಂಡು ಕುಡಿದ. ಸಕ್ಕರೆ ಸರಿಯಾಗಿದ್ದರೂ ಬೇಕಂತಲೇ, ಕಾಫಿಗೆ ಸಕ್ಕರೆ ಎಷ್ಟು ಹಾಕಬೇಕು ಅಂತ ಗೊತ್ತಿಲ್ವಾ, ಕುಡಿಯೋ ನಾನು ಎಷ್ಟು ಸ್ಪೂನ್ ಸಕ್ಕರೆ ಹಾಕಬೇಕು ಅಂತ ಕೇಳೋ ಕಾಮನ್ ಸೆನ್ಸ್ ಇಲ್ವಾ,
ಎಂದು ಜೋರಾಗಿ ಗದರಲು ನೀಲ್ ಮೊದಲನೇ ಸಾರಿ ಮಾಡ್ತಿದ್ದಾಳೆ, ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರಬೇಕು, ಹೋಗ್ಲಿ ಬಿಡೋ ಎಂದರು ಮಂಗಳಮ್ಮ. ಮಂಗಳಮ್ಮ, ಇದು ಹೇಗಾಗಿದೆ ಗೊತ್ತಾ, ಕಲ್ಗಚ್ಚಾದ ಹಾಗಾಗಿದೆ ಎಂದು ಪೂರ್ತಿ ಕಾಫಿ ಕುಡಿದು ಮುಗಿಸಿ ಮತ್ತೊಮ್ಮೆ ಪೂರ್ಣಿಮಾನ ಗುರಾಯಿಸಿ ರೂಮಿಗೆ ಹೋದ. ಪೂರ್ಣಿಮಾ, ನೀನೇನು ಬೇಜಾರು ಮಾಡ್ಕೋಬೇಡ, ಒಂದು ಸ್ವಲ್ಪ ಹಾಗೆ ಎಂದರು ಮಂಗಳಮ್ಮ. ಪೂರ್ಣಿಮಾಗೆ ಗೊತ್ತಿತ್ತು ಸಕ್ಕರೆ ಸರಿಯಾಗೇ ಹಾಕಿದ್ದೀನಿ, ನೀಲ್ ಬೇಕು ಅಂತ ಹಾಗೆ ಹೇಳಿದ್ದು ಎಂದು. ಯಾಕೆಂದರೆ ಅಂದು ಪೂರ್ಣಿಮಾನ ಕರೆದುಕೊಂಡು ಆಚೆ ಹೋಗಬೇಕಾದ್ರೆ ಪೂರ್ಣಿಮಾ ಕಾಫಿ ತರ್ತೀನಿ ಎಂದು ಹೋಗುವಾಗ ನೀಲ್ ಸಕ್ಕರೆ ಎಷ್ಟು ಹಾಕಬೇಕೆಂದು ಹೇಳಿದ್ದ. ಪೂರ್ಣಿಮಾ, ನೀನು ಬಾ, ನನ್ನ ರೂಮಲ್ಲಿ ರೆಸ್ಟ್ ಮಾಡು ಎಂದು ಮಂಗಳಮ್ಮ ಕರೆದುಕೊಂಡು ಹೋದರು. ಮಂಗಳಮ್ಮ ಪೂರ್ಣಿಮಾನ ರೂಮಿಗೆ ಬಿಟ್ಟು ರೆಸ್ಟ್ ಮಾಡಲು ಹೇಳಿ ಅಡುಗೆ ಎಲ್ಲ ಸರಿಯಾಗಿ ಆಗಿದೆಯೋ ಇಲ್ಲವೋ ಎಂದು ನೋಡೋದಕ್ಕೆ ಹೋದರು. ಮಂಗಳಮ್ಮ ಆಚೆ ಹೋಗುತ್ತಿದ್ದ ಹಾಗೆ ಬಾಗಿಲು ಲಾಕ್ ಮಾಡಿ ಬೆಡ್ ಮೇಲೆ ಕುಸಿದು ಕುಳಿತು ಇಷ್ಟೊತ್ತು ತಡೆ ಹಿಡಿದ ಕಣ್ಣೀರನ್ನು ಹರಿಯಲು ಬಿಟ್ಟಳು. ಮನಸ್ಸೋ ಇಚ್ಛೆ ಹತ್ತು ಸಮಾಧಾನವಾದ ಮೇಲೆ ಮುಖ ತೊಳೆದು ಬಂದು ರೂಮಿನ ತುಂಬೆಲ್ಲ ಕಣ್ಣಾಡಿಸಿದಳು. ಮಂಗಳಮ್ಮ ಮತ್ತು ವತ್ಸಲ ಅವರು ಅಡುಗೆಯನ್ನೆಲ್ಲ ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಿ ಎಲ್ಲರಿಗೂ ಊಟಕ್ಕೆ ಕರೆದಾಗ ಎಲ್ಲರೂ ಡೈನಿಂಗ್ ಟೇಬಲ್ ಮೇಲೆ ಕೂತರು. ಮಂಗಳಮ್ಮ ಮತ್ತು ವತ್ಸಲ ಅವರು ಊಟ ಬಡಿಸಲು ನಿಂತರು. ಸ್ನೇಹಾಗೆ ಪೂರ್ಣಿಮಾ ಯಾಕೆ ಹೀಗೆ ಮಾಡಿದ್ಲು, ಮದುವೆ ಆಗಲ್ಲ ಅಂದರೆ ಹೀಗೆ ಸಡನ್ನಾಗಿ ಮದುವೆಗೆ ಒಪ್ಪಿ ತಾಳಿ ಕಟ್ಟಿಸ್ಕೊಂಡ್ಲು ಎಂಬ ವಿಚಾರವೇ ಅವಳ ತಲೆಯಲ್ಲಿ ಓಡುತ್ತಿತ್ತು. ಹೀಗಾದರೂ ಮಾಡಿ ಪೂರ್ಣಿಮಾ ಜೊತೆ ಮಾತನಾಡಬೇಕೆಂದುಕೊಂಡಳು. ಪೂರ್ಣಿಮಾ ಸ್ನೇಹ ಕಡೆ ನೋಡಿದರೂ ಸ್ನೇಹ ಪೂರ್ಣಿ ಕಡೆ ತಿರುಗಿ ನೋಡುತ್ತಿಲ್ಲ. ಪೂರ್ಣಿಮಾಗೂ ಸ್ನೇಹ ಜೊತೆ ಮಾತನಾಡಬೇಕು, ತನ್ನ ಮನಸ್ಸಿನ ನೋವನ್ನು ಅವಳ ಹತ್ತಿರ ಹೇಳಿ ಮನಸ್ಸು ಹಗುರ ಮಾಡಿಕೊಳ್ಳಬೇಕೆಂದು ಅನಿಸುತ್ತಿತ್ತು. ನೀಲ್ ಮತ್ತು ಪೂರ್ಣಿಮಾನ ಅಕ್ಕಪಕ್ಕ ಕೂರಿಸಿ, ನೀನು ಊಟ ಮಾಡೋದಕ್ಕಿಂತ ಮುಂಚೆ ಪೂರ್ಣಿಮಾಗೆ ಸಿಹಿ ತಿನಿಸು ಎಂದರು ವತ್ಸಲ. ಆಂಟಿ, ಹೊಟ್ಟೆ ತುಂಬ ಹಸಿತಿದೆ, ಅವಳಿಗೇನು ಕೈ ಇಲ್ವಾ, ಅವಳೇ ತಿಂತಾಳು ಬಿಡಿ ಎಂದು ಕೊಂಕಾಡಿದಾಗ ಎಲ್ಲರೂ ಅವನ ಮಾತಿಗೆ ಜೋರಾಗಿ ನಕ್ಕರು. ನೀಲ್ಗೆ ಎಲ್ಲರೂ ನಗೋದು ನೋಡಿ ಮುಜುಗರ ಆದ ಹಾಗೆ ಆಗಿತ್ತು. ನೀಲ್, ಇದು ಒಂದು ಶಾಸ್ತ್ರ ಅಂದ್ಕೋ, ಮೊದಲೊಬ್ರಿಗೊಬ್ರು ಸಿಹಿ ತಿನ್ನಿಸಿ ಊಟ ಶುರು ಮಾಡಬೇಕು ಎಂದಾಗ, ಓ ಸಿಹಿ ತಿನ್ನಿಸ್ಬೇಕಾ, ತಿನ್ನಿಸ್ತೀನಿ ಎಂದು ಮನಸ್ಸಲ್ಲೇ ಅಂದುಕೊಂಡು ಬೇಕು ಬೇಕು ಅಂತಲೇ ಪಲ್ಯ ತಿನ್ನಿಸಿ ಅವಳಿಗಷ್ಟೇ ಕೇಳೋ ಹಾಗೆ, ಇನ್ನು ಮುಂದೆ ನಿನ್ನ ಜೀವನ ಸಿಹಿ ಆಗಿರೋದಿಲ್ಲ, ಬರೀ ಕಹಿ ಆಗಿರುತ್ತೆ ಎಂದ. ಪೂರ್ಣಿಮಾಗೆ ಆ ಮಾತು ಕೇಳಿದ್ದೆ ಕಣ್ ತುಂಬಿಕೊಂಡಳು. ಈಗ ತಾನೇ ಆ ದೇವರಲ್ಲಿ ನೀಲವರನ್ನ ಗಂಡ ಎಂದು ಒಪ್ಪಿಕೊಂಡಿದ್ದೀನಿ ಎಂದು ಹೇಳಿದೆ, ಆದರೆ ಇವರ ವರ್ತನೆ, ಇವರ ಮಾತು ನನ್ನನ್ನು ಗೊಂದಲಕ್ಕೆ ಸಿಕ್ಕಿ ಹಾಕಿಸ್ತಿದೆ. ಛೇ, ಇನ್ನು ಮುಂದೆ ನನ್ನ ಜೀವನ ತುಂಬ ಕಠಿಣವಾಗಿರುತ್ತೆ ಎಂದು ನೊಂದುಕೊಂಡಳು. ಏ ನೀಲ್, ಸಿಹಿ ತಿನ್ನಿಸು ಅಂದರೆ ಪಾಯಸನೋ ಇಲ್ಲ ಜಾಮೂನೋ ತಿನ್ನಿಸೋದು ಬಿಟ್ಟು ಪಲ್ಯ ಯಾಕೋ ತಿನ್ನಿಸ್ದೆ ಎಂದರು ಮಂಗಳಮ್ಮ. ಮಂಗಳಮ್ಮ, ಪಲ್ಯನೂ ತಿನ್ನೋದೇ ತಾನೇ, ಅದಕ್ಕೆ ತಿನ್ನಿಸಿದ್ನಪ್ಪ ಎಂದರೆ, ಸರಿ ಪೂರ್ಣಿಮಾ ನೀನು ತಿನ್ಸಮ್ಮ ಎಂದಾಗ ಪೂರ್ಣಿಮಾ ನೀಲ್ಗೆ ಪಾಯಸ ತಿನ್ನಿಸಿದಳು. ಈಗಲಾದರೂ ಊಟ ಮಾಡಬಹುದಾ, ಅಥವಾ ಇನ್ನೂ ಬೇರೆ ಶಾಸ್ತ್ರ ಗೀಸ್ತ್ರ ಅಂತ ಇದೆಯಾ ಎಂದು ಕೇಳಿದ ಅಸಮಾಧಾನದಿಂದ. ಇನ್ನೇನಿಲ್ಲ ನೀಲ್, ಹೀಗೆ ಊಟ ಮಾಡಬಹುದು ಎಂದರು ವತ್ಸಲ. ಪೂರ್ಣಿಗೆ ಊಟ ಮಾಡಬೇಕೆಂದು ಅನಿಸುತ್ತಿರಲಿಲ್ಲ, ಇದೆಲ್ಲ ತುಂಬ ಕಿರಿಕಿರಿ ಅನ್ನಿಸುತ್ತಿತ್ತು. ಊಟದ ಶಾಸ್ತ್ರ ಮಾಡಬೇಕು ಎಂದು ಚೂರೇ ಚೂರು ತಿಂದು ಮುಗಿಸಿದಳು. ಸರ್, ನಿಮಗೆ ಗೊತ್ತಾ, ಸ್ನೇಹ ಮತ್ತು ಪೂರ್ಣಿಮಾ ಇಬ್ಬರು ಬಾಲ್ಯದ ಗೆಳತಿಯರು ಎಂದರು ಪ್ರಭಾಕರ್. ಚಲಪತಿ, ಮಂಗಳಮ್ಮ, ನೀಲ್ ಮೂವರಿಗೂ ಇದು ಹೊಸ ವಿಷಯ ಮತ್ತು ಆಶ್ಚರ್ಯ ಆಗಿತ್ತು. ಏನು ಹೇಳ್ತಿದ್ಯಾ ಪ್ರಭಾಕರ್, ಮತ್ತು ಇಬ್ಬರು ಯಾಕೆ ಅಪರಿಚಿತರಾಗಿದ್ದಾರೆ, ಒಂದು ಮಾತಿಲ್ಲ ಕತೆ ಇಲ್ಲ ಎಂದು ಕೇಳಿದರು ಚಲಪತಿಯವರು ಗೊಂದಲದಲ್ಲಿ. ಸರ್, ಸ್ನೇಹಾಗೆ ಶಾಕ್ ಆಗಿದೆ, ಯಾಕೆಂದರೆ ನೀಲ್ ಮದುವೆ ಆಗೋ ಹುಡುಗಿ ಪೂರ್ಣಿಮಾ ಅಂತ ಗೊತ್ತಿರಲಿಲ್ಲ. ಪೂರ್ಣಿಮಾನು ಸ್ನೇಹಂಗೆ ತಾನು ಮದುವೆ ಆಗ್ತಿರೋ ವಿಷಯನ ಹೇಳಿಲ್ಲ. ಅವಳೇನು ಅಂದ್ಕೊಳ್ತಾಳೋ ಏನೋ ಅಂತ ಸುಮ್ಮನಿರಬಹುದು ಎಂದರು ಪ್ರಭಾಕರ್. ಓ ಹಾಗೋ ವಿಷಯ ಎಂದರು ನಗುತ್ತ. ಪೂರ್ಣಿಮಾ ಊಟ ಮುಗಿಸಿ ಮಂಗಳಮ್ಮನ ರೂಮಿಗೆ ಹೋದಳು. ಅವಳ ಹಿಂದೆಯೇ ಊಟ ಮುಗಿದಿದ್ದರಿಂದ ಸ್ನೇಹ ಕೂಡ ಹೊರಟಳು. ಮಿಕ್ಕಿದ್ದವರೆಲ್ಲ ಊಟ ಮುಗಿಸಿ ಎಲೆ ಅಡಿಕೆ ಹಾಕಿಕೊಂಡು ಮಾತನಾಡುತ್ತಾ ಕೂತರು. ನೀಲ್ಗೆ ಇವತ್ತಿನ ಕೆಲಸ ಬಾಕಿ ಉಳಿದು ಬಿಡುತ್ತೆ ಎಂದು ತನ್ನ ಆಫೀಸ್ ಕೆಲಸ ಮುಗಿಸಲು ರೂಮಿಗೆ ಹೋದ. ಮುಂದುವರಿಯುವುದು. ಕೇಳಿದ್ರಲ್ವಾ ಸ್ನೇಹಿತರೆ, ಅನುರಾಗ ಅರಳಿತು ಕಥೆಯ 32ನೇ ಅಧ್ಯಾಯ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಮತ್ತು ಈ ಕತೆ ನಿಮಗೆ ಇಷ್ಟವಾಗುತ್ತಿದ್ದರೆ ಪ್ಲೀಸ್ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.